ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಅದ್ಭುತ ಸ್ಥಳದ ವಿಷಯದೊಂದಿಗೆ ಬಂದಿದ್ದೇನೆ. ಆ ಸ್ಥಳ ಅತ್ಯಂತ ಶಕ್ತಿಶಾಲಿ ದೇವಸ್ಥಾನ. ಕಾಶಿಗೆ ಭೇಟಿ ನೀಡಿದ ಪ್ರತಿಯೊಬ್ಬರೂ ಇದನ್ನು ನೋಡಲು ತಪ್ಪಿಸಬೇಡಿ. ಅದು ಕಾಶಿಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಕಾಶಿಯ ಗಾಳಿಯಲ್ಲೇ ಶಿವನ ಸಾನ್ನಿಧ್ಯವಿದೆ ಎಂದು ಹಿರಿಯರು ಹೇಳ್ತಾರೆ ಅಲ್ವಾ? ಆದರೆ ಕೆಲವು ಸ್ಥಳಗಳಲ್ಲಿ ಆ ಶಕ್ತಿಯನ್ನು ನಾವು ನೇರವಾಗಿ ಅನುಭವಿಸಬಹುದು. ಅದು ಯಾವ ಸ್ಥಳ ಗೊತ್ತಾ? ಬನ್ನಿ, ಆ ಸ್ಥಳದ ಬಗ್ಗೆ ನಾನು ನಿಮಗಿವತ್ತು ತಿಳಿಸ್ಕೊಡ್ತೇನೆ. ವಿಶ್ವನಾಥ ದೇವಸ್ಥಾನ ಗೇಟ್ ಸಂಖ್ಯೆ 4 ಬಳಿ ಇರುವ ಈ ಪವಿತ್ರ ಸ್ಥಳವೇ ಶ್ರೀ ಕಾಶಿ ಕರ್ವಟ್ ದೇವಸ್ಥಾನ. ಪ್ರತಿ ಆಧ್ಯಾತ್ಮಿಕ ಸಾಧಕರು ಈ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಏಕೆಂದರೆ ಇಲ್ಲಿರುವ ಶಕ್ತಿ ಅತೀವ ತೀವ್ರವಾಗಿದೆ. ಈ ದೇವಾಲಯಕ್ಕೆ ಬಂದ ಹಲವರು ಮನಸ್ಸಿಗೆ ಅಸಾಧಾರಣ ಶಾಂತಿ ಅನುಭವಿಸಿದ್ದಾರೆ. ಕೆಲವರು ಕಣ್ಣೀರಿನೊಂದಿಗೆ ಶಿವನ ಸ್ಮರಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದರ ವೈಶಿಷ್ಟ್ಯತೆ ಎಂದರೆ ಶಿವಲಿಂಗದ ಸುತ್ತಲಿನ ಶಕ್ತಿ ಎಷ್ಟೋ ಪ್ರಬಲವಾಗಿರುವುದರಿಂದ ಭಕ್ತರಿಗೆ ಲಿಂಗದ ಸಮೀಪ ಹೋಗಲು ಅವಕಾಶವಿರೋದಿಲ್ಲ. ಸುಮಾರು 50 ಅಡಿ ಮೇಲಿನಿಂದ ಮಾತ್ರ ಈ ಶಿವನ ದರ್ಶನ ಮಾಡಲು ಅನುಮತಿ ನೀಡಲಾಗುತ್ತದೆ. ಇದೇ ಈ ದೇವಸ್ಥಾನದ ವೈಶಿಷ್ಟ್ಯತೆ. ಇದು ಭಯದಿಂದ ಮಾಡಿದ ನಿಯಮವಲ್ಲ. ಇದು ಶಿವನ ಶಕ್ತಿಗೆ ನೀಡುವ ಗೌರವ ಮತ್ತು ಮಿತಿಯ ಸಂಕೇತ. ಒಮ್ಮೆ ಮಾತ್ರ ಒಬ್ಬ ಮಹಾನ್ ಸದ್ಗುರುಗಳಿಗೆ ಗರ್ಭಗುಡಿಯೊಳಗೆ ಪ್ರವೇಶಿಸಿ ಆರತಿ ಸಲ್ಲಿಸಿ ಧ್ಯಾನ ಮಾಡುವ ಅವಕಾಶ ದೊರಕಿತ್ತು. एनर्जी तो सभी जगह है, हर जगह एनर्जी है। उसको डिटेक्ट करना और ग्रैब करना, ये जिसको आएगा वही तो करेगा। वही वही करना ನಾನು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಒಬ್ಬ ಅರ್ಚಕರಿಂದ ಈ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವವನ್ನು ನೇರವಾಗಿ ಕೇಳಲು ಭಾಗ್ಯ ನನಗೆ ದೊರಕಿತು. काशी में मरे मोक्ष और मुक्ति मिले, इसलिए उस समय लोग पांव से चल करके काशी आते। यहाँ रहने के लिए कोई स्थान नहीं, आने के लिए कोई मोटर गाड़ी नहीं था। सत्यनारायण के व्रत कथा में स्कंद पुराण के 5वें अध्याय में जो साधु नाम का वंशवाणियां दूसरे जन्म में मोरध्वज राजा हुआ। सत्यवती राजा मोरध्वज का परीक्षा भगवान कृष्ण ने साधु का रूप धारण करके किया था। एक ही डिगरा था, उसी डिगरे के ऊपर में राजा रानी मिल करके उसी करवट से मध्य भाग किया है। सत्यवती राजा का परीक्षा के भगवान प्रसन्न हुए, प्रकट हुए, उस डिगरे को पुनः जीवित किए, दोनों प्राणी को मोक्ष दिए। इसी के काशी करवट बोलते हैं कि काशी में जाओ तो करवट उठाओ, सूरत का जन्म और काशी का मरण, ये शास्त्र इतिहास कहता है। अंग्रेजों का शासन काल जब आया, यहाँ पर प्रतिबंध हुआ कि कोई भी प्राण दान नहीं करेगा। इसीलिए पितरों के लिए दान करने का 3 स्थान है, काशी, गया और प्रयाग। यह पितरों के लिए दान करने के लिए 3 स्थान है। करो नहीं
नहीं करो, ये तुम्हारी मर्जी का बात है। ये नहीं सोचना कि बैठा दिए तो ऐसा बोलने लगे। काशी में कहा गया है डंडी, और प्रयाग में कहा गया है मुंडी, और गया में कहा गया पिंडी। विष्णु भगवान का पादुका जो है वो गया जी में है, विष्णु का मस्तक जो है प्रयागराज में है, और विष्णु का मध्य जो है वो काशी है। ನೀವು ಈ ಶಕ್ತಿಯನ್ನು ನಿಜವಾಗಿ ಅನುಭವಿಸಬೇಕಾದರೆ ಆರತಿಯ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಿಮ್ಮ ಜೀವನದಲ್ಲಿ ಶಿವನ ಸಾನ್ನಿಧ್ಯವನ್ನು ಅನುಭವಿಸಬೇಕಾದರೆ ಒಂದು ದಿನ ಕಾಶಿಯ ಈ ಪವಿತ್ರ ಸ್ಥಳಕ್ಕೆ ತಪ್ಪದೆ ಭೇಟಿ ನೀಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಪವಿತ್ರ ಕಥೆಯನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಓಂ ನಮಃ ಶಿವಾಯ.